ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಒಂದು ವಾರದ ಹಿಂದೆ ಒಳ ಮೀಸಲಾತಿ ಮಸೂದೆಯನ್ನ ಕುರಿತು ಮತ್ತು ರಾಜ್ಯಪಾಲರು ಅದನ್ನು ನಿರಾಕರಿಸಿದ್ದನ್ನ ಕುರಿತು ನಾನು ಒಂದು ವಿಡಿಯೋ ಮಾಡಿದ್ದೆ. ನಿಮಗೆ ಇದಕ್ಕೆ ಪಾಸಿಬಲ್ ಕಾರಣಗಳೇನು, ಆಮೇಲೆ ಹಲವಾರು ವಿದ್ಯಾರ್ಥಿಗಳು ಅದಕ್ಕೆ ಕಮೆಂಟ್ಸ್ ಕೂಡ ಮಾಡಿದರೆ ಅದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ 2,70,000ಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇರುವಾಗ ಯುವಕರ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇರುವಂಥ ಸರ್ಕಾರ ಯಾಕೆ ಕಾಲ್ಪಂಪ್ಸ್ಗಳನ್ನ ಮಾಡ್ತಾ ಇಲ್ಲ? ಅಷ್ಟೇ ಅಲ್ಲ ಗೈಸ್, ಜನವರಿ 22 ಇಂದ ಈ ಒಂದು ಜಂಟಿ ಅಧಿವೇಶನವನ್ನು ನಡೆಸ್ತಿದ್ದಾರೆ. VG ರಾಮ್ಜಿ ಒಂದು ಏನು ಮನ್ರೇಗಾ ಅಂತ ಇತ್ತು ಅದರ ಹೆಸರನ್ನು ಬದಲಾವಣೆ ಮಾಡಿದರೆ ಅದನ್ನ ಕುರಿತು ಚರ್ಚಿಸಲಿಕ್ಕೆ ಈ ಒಂದು ವಿಶೇಷ ಅಧಿವೇಶನ, ಜಂಟಿ ಅಧಿವೇಶನವನ್ನ ನಡೆಸ್ತಿದ್ದಾರೆ. ನೀವೇ ವಿಚಾರ ಮಾಡ್ರಿ, ಯುವಕರೇ ಈ ಒಂದು ನಾಡಿನ ಪ್ರಮುಖ ಶಕ್ತಿ. ನಿಮ್ಮ ಬಗ್ಗೆ ಇವ್ರಿಗೇನಾದ್ರೂ ವಿಚಾರ ಇದೆಯಾ? ಯಾಕೆ ಈ ಒಂದು ಜನವರಿ 22ರಿಂದ ನಡೀತಾ ಇರುವಂತ ಜಂಟಿ ಅಧಿವೇಶನದೊಳಗೆ ಯುವಕರ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇರೋದು ಸರಿಯಲ್ಲ. ಆ್ಯಂಡ್ ನಿರುದ್ಯೋಗದ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ. 2-3 ವರ್ಷಗಳಿಂದ ಯಾವುದೇ ಕಾಲ್ಫಾರ್ಮ್ಸ್ಗಳನ್ನು ಮಾಡಿಲ್ಲ. ಸೊ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಸೊ ಮುಂದಿನ ಚುನಾವಣೆಗಳಲ್ಲಿ ವೋಟ್ ಮಾಡಬೇಕಾದಂಥ ಈಗ ನೀವೇ ತಂದುಕೊಂಡಂಥ ಒಂದು ಭಾಗ್ಯ ಇದು ಆಗಿದೆ, ನಿರುದ್ಯೋಗ ಭಾಗ್ಯ. ಯಾಕಂದರೆ ಈ ಸರ್ಕಾರ ಯುವಕರ ಒಂದು ಎಷ್ಟೇ ಸ್ಟ್ರೈಕ್ ಮಾಡಿದ್ದಾರೆ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸ್ಟ್ರೈಕ್ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಇವರು ಕಾಲ್ಪಂಪ್ಸ್ಗಳನ್ನ ಮಾಡ್ತಾ ಇಲ್ಲ. ಇದನ್ನ ನೀವು ತಲೆ ಒಳಗೆ ಇಟ್ಕೊಳ್ರಿ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ರಿ. ಆ್ಯಂಡ್ ಏನು ಮಾಡಬೇಕು ಅಂತ ನೀವು ವಿಚಾರ ಮಾಡ್ರಿ, ವಿದ್ಯಾವಂತರು ಇದ್ದೀರಿ. ಮಸೂದೆಗೆ ಅಂಕಿತ ಹಾಕದೆ ವಾಪಸ್ ಕಳಿಸ್ಲಿಕ್ಕೆ ರಾಜ್ಯಪಾಲರು ನೀಡಿರುವಂತ ಒಂದು ಮೊದಲ ಪ್ರಶ್ನೆ ಏನು ಅಂದ್ರೆ, ಮತ್ತು ಇದು ಅತ್ಯಂತ ತಾರ್ಕಿಕ ಪ್ರಶ್ನೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ದತ್ತಾಂಶಗಳ ಕೊರತೆ. ಎಸ್, ಅಫ್ಕೋರ್ಸ್, ಏನು ಈ ಮನೆಗೆ ಹೋಗಿ ದತ್ತಾಂಶವನ್ನು ಕಲೆಕ್ಟ್ ಮಾಡಿದ್ದಾರೆ, ದಟ್ ಇಸ್ ನಾಟ್ ಪ್ರಾಪರ್ ಅಂತ ಕೂಡ ರಾಜ್ಯಪಾಲರು ಹೇಳ್ತಿದ್ದಾರೆ. ಅಷ್ಟೇ ಯಾಕೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಶಿಫಾರಸಿನಂತೆ 101 ಜಾತಿಗಳನ್ನು 3 ಗುಂಪುಗಳಾಗಿ ವಿಂಗಡಣೆ ಮಾಡಿ ಪ್ರತಿ ಜಾತಿಗೆ ಐತಿಹಾಸಿಕವಾಗಿ ಹಿಂದುಳಿದಿರುವಿಕೆಯನ್ನು ಅಳೆಯಲು ಬಳಸಿದ ಮಾನದಂಡಗಳೇನು ಎಂಬ ಪ್ರಶ್ನೆ ಕೂಡ ಎದುರಾಗಿದೆ. ಇದು ಅಂತೂ ಮೊದಲೇ ಎದುರಾಗಿತ್ತು. ಓಕೆ, ಇವರು ವರದಿಯನ್ನು ಕೊಟ್ಟಿದ್ದಾರೆ ಯಾವ ಮಾನದಂಡದ ಮೇಲೆ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಯಾರಿಗೆ ಮೀಸಲಾತಿ ಇಲ್ಲಿ ತನಕ ಸಿಕ್ಕೈತಿ, ಅದರಿಂದ ಏನು ಉಪಯೋಗ ಆಗೈತಿ, ಯಾರು ಇವತ್ತಿನ ದಿನ ಸತ್ಯ ಹೇಳೋರಿದ್ದಾರೆ, ಅವ್ರಿಗೆ ಉಪಯೋಗ ಆಗಿದೆಯೋ ಇಲ್ವೋ ಅಂತ ಯಾರು ಹೇಳೋರಿದ್ದಾರೆ? ನಮ್ಮ ರಾಜ್ಯದೊಳಗೆ ಇರುವಂತಹ ಎಲ್ಲ ಮಿನಿಸ್ಟರ್ಸ್ MLAಗಳನ್ನ ನೋಡಿ ನೀವು, ಅವರು MLA ಇದ್ದು ಆ ಜಿಲ್ಲೆಯ ಮಿನಿಸ್ಟರ್ಸ್ ಇದ್ದು ಮತ್ತೆ ಮೀಸಲಾತಿಯನ್ನ ಅವರು ಕ್ಲೇಮ್ ಮಾಡ್ತಿದ್ದಾರೆ. ಉದಾಹರಣೆಗೆ ಮೋಸ್ಟ್ ಪವರ್ಫುಲ್ ಮನೆತನಗಳು ಅಂತ ಏನಿದಾವೆ, ನೀವು ಅವ್ರನ್ನೇ ನೋಡಿ. ಓಕೆ, ಸೊ ಖರ್ಗೆ ಅವರ ಒಂದು ಫ್ಯಾಮಿಲಿ ಪಾಲಿಟಿಕ್ಸ್ ನೋಡ್ಬೋದು. ಯಾರ ಒಂದು ಪಕ್ಷದೊಳಗೆ ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ, ಯಾರಿಗೆ ಆಲ್ರೆಡಿ ಮೀಸಲಾತಿ ಉಪಯೋಗ ಆಗೈತಿ ಅವ್ರು ಯಾಕೆ ಬಿಟ್ಟು ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತೈತಿ. ಅವರು ಯಾರಿಗೆ ಮೀಸಲಾತಿ ಉಪಯೋಗ ಆಗೈತಿ, ಯಾರು ಮುಂದೆ ಬಂದಿದ್ದಾರೆ, ಅವ್ರು ಬಿಟ್ಟು ಕೊಟ್ಬಿಟ್ರೆ ಉಳಿದವ್ರಿಗೆ ಮೀಸಲಾತಿ ಸಿಗ್ತೈತಿ. ಅದಕ್ಕೆ ಈ ಮೀಸಲಾತಿ, ಒಳ ಮೀಸಲಾತಿಯನ್ನು ಕೊಟ್ಟು ಅದ್ರ ಮಸೂದೆಯನ್ನು ತಂದು ನಿರುದ್ಯೋಗಿ ಯುವಕರ ಜೀವನ ಹಾಳು ಮಾಡುವಂಥ ಅವಶ್ಯಕತೆ ಆದರೂ ಏನಿದೆ? ಹೌದಲ್ವಾ ಗೈಸ್? ಓಕೆ, ನಿಮ್ಮ ಅಭಿಪ್ರಾಯ ಏನು? ನೀವು ಕೂಡ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಆಮೇಲೆ ಕೆಲವು ಸಮುದಾಯಗಳು ಈ ಅಂಶವನ್ನ ರಾಜ್ಯಪಾಲರ ಗಮನಕ್ಕೆ ತಂದಿದ್ದು ಏನಂದ್ರೆ, 3 ವಿಧದಲ್ಲಿ ಎಡ, ಬಲ ಮತ್ತು ಸ್ಪರ್ಶ ಜಾತಿಗಳು ಅಂತೇಳಿ ಮೊದಲಿನ ನಾಗಮೋಹನ್ ದಾಸ್ ಅವರ ಒಂದು ವಿಂಗಡಣೆ ಏನಿತ್ತು ಅದರೊಳಗೆ ಅಲೆಮಾರಿಗಳಿಗೂ ಮೀಸಲಾತಿಯನ್ನು ಕೊಟ್ಟಿದ್ರು 1%. ಆದರೆ ಸರ್ಕಾರ ಆಮೇಲೆ ಏನು ಮೀಸಲಾತಿಯನ್ನು ಕೊಟ್ಟೈತಿ, ಅಲೆಮಾರಿಗಳನ್ನ ತೆಗೆದುಹಾಕಿದೆ. ಡೆಫಿನೆಟ್ಲಿ ಈ ಥರ ಮಾಡೋದ್ರಿಂದ ಸಮುದಾಯಗಳ ನಡುವೆ ತಾರತಮ್ಯಕ್ಕೆ ನಾವೇ ಕುರಿತು ದಾರಿ ಮಾಡಿಕೊಟ್ಟಂಗಾಗುತ್ತೆ. ಆ್ಯಂಡ್ ನಾಳೆ ವೋಟ್ ಹಾಕಬೇಕಾದಾಗ ಆ ಸಮುದಾಯಗಳು ವೋಟ್ ಹಾಕೋದಿಲ್ಲ. ಆ ಕಾರಣದಿಂದ ಮಾತ್ರ ಇದು ನಿಲ್ತಾ ಇರೋದು. ಎರಡನೆಯ ಪ್ರಮುಖ ಅಂಶ ಅಂದರೆ ಮೀಸಲಾತಿ ಪ್ರಮಾಣ ಹೆಚ್ಚಳ ಕಾನೂನುಬದ್ಧ ಆಗಿರಬೇಕು. ರಾಜ್ಯವು SC ಮೀಸಲಾತಿಯನ್ನ 15%ರಿಂದ 17%ಗೆ ಹೆಚ್ಚಳ ಮಾಡಲಾಗೈತಿ. ಸೊ ಇದು ಯಾವ ಆಧಾರದ ಮೇಲೆ ಇನ್ಕ್ರೀಸ್ ಮಾಡಲಾಗಿದೆ? ಓಕೆ, ಸೊ ಈ ಮೀಸಲಾತಿ ಮಿತಿಯನ್ನ ಸಂಸತ್ತಿನ ಅಂಗೀಕಾರ ಅನಿವಾರ್ಯ ಆಗೈತಿ. ಸಂಸತ್ತು ಇದಕ್ಕೆ ಒಪ್ಪಿಗೆ ನೀಡಬೇಕು. ಸೊ 15% ಇದ್ದೇನದು 17% ಯಾವ ಆಧಾರದ ಮೇಲೆ ಹೆಚ್ಚಳ ಮಾಡಲಾಗೈತಿ, ಆಮೇಲೆ ಈ ಹೆಚ್ಚಳ ಮಾಡಿದ್ದಕ್ಕೆ ನೀವು ಸಂಸತ್ತಿನಿಂದ ಪರ್ಮಿಷನ್ ತಗೊಂಡಿದ್ದೀರಾ? ಅಷ್ಟೇ ಅಲ್ಲ, 1992 ಇಂದ
ಈ ಒಂದು ಈ ಮೀಸಲಾತಿಯನ್ನು 50%ಗೆ ಮೀರಬಾರ್ದು ಅಂತ ಏನು ಕ್ಲಾಸ್ ಇದೆ, ಸೊ ಅದನ್ನು ಕೂಡ ಮೀರಿ ಹಾಕಿದೆ. ಅಂದರೆ ನ್ಯಾಯಾಂಗ ನಿಂದನೆಗೂ ಕೂಡ ಇದು ಕಾರಣ ಆಗಿದೆ ಅನ್ನುವಂತಹ ಒಂದು ಕಾರಣವನ್ನು ಇವರು ನೀಡಿದ್ದಾರೆ. ಮತ್ತು ವಿಧೇಯಕದ ವಿರುದ್ಧ ಧ್ವನಿ ಎತ್ತಿರುವ ಬಂಜಾರ, ಬೋವಿ, ಕೊರಚ ಮತ್ತು ಕೊರಮ ಸಮುದಾಯಗಳ ಒಕ್ಕೂಟಗಳ ಕಳವಳಗಳನ್ನು ರಾಜ್ಯಪಾಲರು ಬಲವಾಗಿ ಉಲ್ಲೇಖಿಸಿದ್ದಾರೆ. ಓಕೆ, ಅಫ್ಕೋರ್ಸ್ ಸ್ಪರ್ಶ ಜಾತಿಗಳಲ್ಲಿ ಅಲೆಮಾರಿಗಳಿಗೂ ಕೂಡ ಕೊಡಬೇಕಾಗಿತ್ತು. ಆ್ಯಂಡ್ ಇದು ಅಷ್ಟು ಈಸಿಯಾಗಿ ಮುಗಿದೇ ಇರೋದು. ಯಾಕೆ ನಮ್ಮ ಮುಖಂಡರು ಇದನ್ನ ಕುರಿತು ಯುವಕರನ್ನ ತಲೆಯಲ್ಲಿಟ್ಕೊಂಡು ಯಾಕೆ ಚರ್ಚೆ ಮಾಡಿ ಇದನ್ನು ಮುಗಿಸೋದಿಲ್ಲ? ದೇವರಾಜ್ ಅರಸು ಅವರಿಗಿಂತನೂ ಜಾಸ್ತಿ ವರ್ಷ ನಾನು ರಾಜಕೀಯದಲ್ಲಿದ್ದೀನಿ, ಲಾಂಗೆಸ್ಟ್ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳುವಂಥ ನಮ್ಮ ಮುಖ್ಯಮಂತ್ರಿಗಳು ಯಾವ ಸಮುದಾಯಗಳಿಗೆ ಮೀಸಲಾತಿ ಅವಶ್ಯಕತೆ ಇದೆ, ಯಾವ ಸಮುದಾಯಗಳ ಒಂದು ಏಳಿಗೆಗಾಗಿ ಈ ಒಂದು ದೇವರಾಜ್ ಅರಸು ಅವರು ಕೆಲಸ ಮಾಡಿದ್ರು, ಸೊ ಅಂಥ ಯಾವುದೇ ಕೆಲಸಗಳನ್ನು ಮಾಡದೇ ಇರುವಂಥ ಈಗಿನ ರಾಜಕಾರಣಿಗಳು ಯಾಕೆ ಹಿಂದಿನ ದೇವರಾಜ್ ಅರಸು ಅಂತ ನಾಯಕರ ಜೊತೆಗೆ ಕಂಪ್ಯಾರಿಸನ್ನ ಮಾಡ್ಕೋತಾರೆ ಗೈಸ್? ದ್ಯಾಟ್ ಈಸ್ ಆಲ್ಸೋ ಒನ್ ರೀಸನ್. ವೈಜ್ಞಾನಿಕ ಅಧ್ಯಯನದ ಕೊರತೆ ಇದೆ ಅಂತ ಕೂಡ ಹೇಳಿದ್ದಾರೆ. 101 ಉಪಜಾತಿಗಳ ಹಿತಾಸಕ್ತಿ ಕಾಯುವಲ್ಲಿ ಐತಿಹಾಸಿಕ ಹಿಂದುಳಿದಿರುವಿಕೆ ಮೌಲ್ಯಮಾಪನ ನಡೆದಿಲ್ಲ, ಸೊ ಅದರಿಂದ ರಿಜೆಕ್ಟ್ ಮಾಡಿದ್ದಾರೆ. ಕೇಂದ್ರದ ಅನುಮೋದನೆ ಈಗ 56% ಮೀಸಲಾತಿ ಹೋಗಿ ರೀಚ್ ಆಗಿದ್ದನ್ನು ಕಾಣ್ತೀವಿ. ಇನ್ನು ಸಮುದಾಯಗಳ ಹಿತರಕ್ಷಣೆ, ಡೆಫಿನೆಟ್ಲಿ ಬೋವಿ, ಬಂಜಾರ ಇವರ ಹಿತರಕ್ಷಣೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಆಮೇಲೆ ಇದು ಸೂಕ್ಷ್ಮ ವಿಚಾರ. ಓಕೆ, ವಿಷಯದ ಸೂಕ್ಷ್ಮತೆಯನ್ನು ಪರಿಗಣಿಸಿ ಅವಸರದ ನಿರ್ಧಾರಕ್ಕಿಂತ ವಿವರವಾದ ಪರೀಕ್ಷೆಗೆ ಒತ್ತು ನೀಡಲಾಗ್ತದೆ ಅಂತ ಗವರ್ನರ್ ಹೇಳಿದ್ದಾರೆ. ಈಗ ನೀವು ಹೇಳ್ರಿ, ಒಳ ಮೀಸಲಾತಿಯನ್ನು ಹೀಗೆ ಯಾಕೆ ಜಾರಿಗೆ ತರಬೇಕು? ಎಸ್, ತರಬೇಕಾ? ಹಾಗಾದರೆ ಪ್ರಾಪರ್ ಆಗಿ ಸ್ಟಡಿ ಮಾಡಾದರೂ ತರಬೇಕು ತಾನೆ. 2.5 ವರ್ಷ 3 ವರ್ಷದಿಂದ ಕಾಲ್ಫಾರ್ಮ್ ಮಾಡದೇ ಇರುವಂಥ ಸರ್ಕಾರ ಈಗ ಮತ್ತು ಒಳ ಮೀಸಲಾತಿ ಆಲ್ರೆಡಿ ಮುಗಿದು ಹೋದಂಥ ವಿಚಾರ ಅಂತ ಹೇಳಿತ್ತು. ಆದರೆ ಇವತ್ತು ಗವರ್ನರ್ ಈ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಸೊ ನಿಮಗೇನನ್ಸುತ್ತೆ ಗೈಸ್, ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಓಕೆ, ಸರ್ಕಾರ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು? ಆ್ಯಂಡ್ ರಾಜ್ಯಾದ್ಯಂತ ಆಲ್ರೆಡಿ ವಿದ್ಯಾರ್ಥಿ ಸಮೂಹ ಹೋಗಿ ಸ್ಟ್ರೈಕ್ ಮಾಡಿದ್ದಾಗಿದೆ, ಹೇಳಿದ್ದಾಗಿದೆ. ಈವನ್ ವಿದ್ಯಾರ್ಥಿಗಳು ಕೋರ್ಟ್ ಪರ್ಮಿಷನ್ ತಗೊಂಡು ನಮ್ಮ ಮುಖ್ಯಮಂತ್ರಿಯವರನ್ನು ಮೀಟ್ ಮಾಡಿದ್ದು ಕೂಡ ಆಗಿದೆ. ಸೊ ಆದರೆ ಈಗ ಅವಕಾಶ ಇದ್ದಾಗ ಇದನ್ನು ಯಾಕೆ ಜಾರಿಗೆ ತರ್ತಾ ಇಲ್ಲ? ಇನ್ನು ಎಷ್ಟು ದಿನ ಇದರಿಂದ ಲೇಟ್ ಆಗಬಹುದು ಅನ್ನುವಂಥ ಹಲವಾರು ಪ್ರಶ್ನೆಗಳು ವಿದ್ಯಾರ್ಥಿಗಳ ಮೈಂಡ್ನಲ್ಲಿ ಇದ್ದಾವೆ. ಎಸ್, ಈಗ 2 ದಿನ CM ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಇದನ್ನು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಗೈಸ್, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇದರೊಳಗೆ ಇಂಟರ್ಫಿಯರ್ ಆಗೋದ್ರಿಂದ ಇದು ಡಿಲೇ ಆಗೋದಿಲ್ಲ. ಇದು ರಾಜ್ಯ ಸರ್ಕಾರದ ಮೇಲೇನೆ ನಿಂತಿರುವಂಥ ವಿಚಾರ. ರಾಜ್ಯ ಸರ್ಕಾರ ಜಾರಿಗೆ ತರಬಹುದು, ತರದೇನೂ ಇರಬಹುದು, ಜಾರಿಗೆ ತಂದು ಒಂದು ಮಸೂದೆಯನ್ನು ಪಾಸ್ನು ಮಾಡಿಸ್ಬೋದು, ಅದರಿಂದ ಇವನ್ ಕಾಲ್ಫಾರ್ಮ್ನು ಮಾಡ್ಬೋದು. ಆ್ಯಂಡ್ ವಿಲ್ ಆ್ಯಂಡ್ ವಿಶ್. ಸೊ ಪೊಲಿಟಿಷಿಯನ್ಸ್ ಆರ್ ನಾಟ್ ವಿಲ್ಲಿಂಗ್. ಆಮೇಲೆ ಇವತ್ತಿನ ಪೇಪರ್ನ ನೋಡಿದರೆ ನೀವು, ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಸರ್ಕಾರದೊಳಗೆ ದುಡ್ಡಿಲ್ಲ, ಬೊಕ್ಕಸಕ್ಕೆ ನಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ರಿಮೆಂಬರ್ ಗೈಸ್, ಯಾರ್ಯಾರೆಲ್ಲ ಫ್ರೀಬೀಸ್ ಉಚಿತ ಕೊಡುಗೆಗಳನ್ನು ಕೊಡೋದ್ರಿಂದ ಯಾರ್ಯಾರೆಲ್ಲ ಖುಷಿಯಾಗಿದ್ದಾರೆ, 2022ರಲ್ಲಿ ಏನು ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡ್ತಿದ್ರೋ ಆ ವರ್ಷ ಹೇಳಿದ್ದಾರೆ ನೆಕ್ಸ್ಟ್ 3 ವರ್ಷವರೆಗೂ ಯಾವುದೇ ದರವನ್ನು ಹೆಚ್ಚಳ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು. ಆದರೆ ಮಾರ್ಚ್ ಏಪ್ರಿಲಲ್ಲಿ ಮತ್ತೆ ದರನ ಹೆಚ್ಚಿಗೆ ಮಾಡ್ತೀವಿ 2026ರಲ್ಲಿನೇ ಅಂತ ಇದೇ ಸರ್ಕಾರ ಹೇಳ್ತಾ ಇದೆ. ಇದು ಯಾವ ನ್ಯಾಯ? ಒಬ್ಬರ ಕಡೆಯಿಂದ ಕಿತ್ಕೊಂಡು ಇನ್ನೊಬ್ಬರಿಗೆ ಉಚಿತವಾಗಿ ಕೊಟ್ಟು ತಾವು ಅಧಿಕಾರವನ್ನು ಅನುಭವಿಸಿ 100 ಕೋಟಿ ರೂಪಾಯಿ ಒಂದು ಆಸ್ತಿಯನ್ನು ಮಾಡ್ತಾ ಇರುವಂಥ, ಅಥವಾ 100 ಕೋಟಿ ರೂಪಾಯಿಯನ್ನು ಇವರು ಭ್ರಷ್ಟಾಚಾರ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಓಕೆ, ಸೊ ಲೈಫ್ ಈಸ್ ಆಲ್ ಅಬೌಟ್ ಫೈಟಿಂಗ್ ಅಗೇನ್ಸ್ಟ್ ದಿಸ್ ಆಡ್ ಗೈಸ್. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ದೀರಾ, ಹ್ಯಾವ್ ಅ ಪೇಷನ್ಸ್. ಏನು ನಡೀತಾ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಸೊ ಇನ್ನು ಮುಂದೆ ಭಾಳ ಜನ ಕಾಲ್ಫಾರ್ಮ್ ಯಾವಾಗ ಸರ್, ಕಾಲ್ಫಾರ್ಮ್ ಯಾವಾಗ ಅಂತ ಯಾರ್ಯಾರೆಲ್ಲ ಕಾಲ್ ಮಾಡ್ತಿದ್ದೀರಿ, ನನಗೆ ಮೆಸೇಜ್ ಹಾಕಿದಿರಿ, ಈವನ್ ಕಮೆಂಟ್ ಬಾಕ್ಸ್ ಒಳಗೂ ಹಾಕಿದಿರಿ. ಈ ಥರ ಸರ್ಕಾರ ತಾನು ತೆಗೆದುಕೊಂಡಿರುವಂಥ ನಿರ್ಧಾರಗಳ ಮೇಲೆ ಸ್ಟಿಕ್ ಆಗ್ತಾ ಇಲ್ಲ. ಆ್ಯಂಡ್ ಪ್ರಾಮಿಸ್ ಮಾಡಿದ್ದನ್ನು ಅವರು ಮಾಡ್ತಾ ಇಲ್ಲ. ಯುವಕರ ಬಗ್ಗೆ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಕನ್ಸರ್ನ್ಗಳು ಇಲ್ಲ. ಸೊ ಇಷ್ಟೆಲ್ಲ ನಮಗೆ ಗೊತ್ತಾದಾಗ ಇದು ಒಂದು ಪ್ರಜಾಪ್ರಭುತ್ವ ದೇಶ. ನಾವೇನು ಮಾಡ್ಬೋದು? ಎಸ್, ವೇಟ್ ಆ್ಯಂಡ್ ವಾಚ್. ನಿಮಗೆ ಅವಕಾಶ ಬಂದಾಗ ಸರ್ಕಾರವನ್ನು
ಬದಲಿಸುವಂಥ ಅವಕಾಶ ಬಂದಾಗ ಅದನ್ನು ನೀವು ಉಪಯೋಗ ಮಾಡ್ಕೋಬೋದು ಗೈಸ್. ಆ್ಯಂಡ್ ಇದು ನಾವೆಲ್ಲ ಕೂತು ಆರಿಸಿ ತಂದಂಥ ಸರ್ಕಾರ ಇದು ಯುವಕರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಸೊ ದಿನಕ್ಕೊಂದು ಒಳ ಮೀಸಲಾತಿ ಅಂತ ಹೇಳ್ತಾ ಇದೆ, ಆ್ಯಂಡ್ ಗವರ್ನರ್ ರಿಜೆಕ್ಟ್ ಮಾಡಿದ ಅಂತ ಹೇಳ್ತಿದ್ದಾರೆ, 56% ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇವುಗಳನ್ನೆಲ್ಲವನ್ನು ಕೂಡ ಸಾಲ್ವ್ ಮಾಡದೇನೆ ಜಂಟಿ ಅಧಿವೇಶನ ಕರೆದು ಕೇಂದ್ರ ಸರ್ಕಾರವನ್ನು ಕ್ರಿಟಿಸೈಸ್ ಮಾಡೋದು, ಆ್ಯಂಡ್ ಇದಕ್ಕೆಲ್ಲ ಎಲ್ಲಿಂದ ಸಮಯ ಇದೆ ಇವರಿಗೆ? ಇಂಥವುಗಳನ್ನ ಮಾಡೋದ್ರ ಬದಲಿ ಉದ್ಯೋಗ ಅವಕಾಶಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕು. ಈವನ್ ಟೀಚರ್ ಪೋಸ್ಟ್ ಕಾಲ್ಫಾರ್ಮ್ ಮಾಡಬೇಕಾಗಿದೆ, ಅದನ್ನು ಕೂಡ ಮಾಡಿಲ್ಲ ಗೈಸ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನನಗೆ ಹೇಳಿ. ಆಮೇಲೆ ಯಾರ್ಯಾರೆಲ್ಲ PSI ಪರೀಕ್ಷೆಗಳನ್ನು ಪ್ರಿಪೇರ್ ಮಾಡ್ತಿದ್ದೀರಿ, ಮುಂಬರುವಂಥ ESI PSI ಸರ್ ಮತ್ತು ಹಂಗಂದ್ರೆ ಯುವಕರನ್ನೆಲ್ಲ ಯಾವಾಗ ಕರೀತಾರೆ? ಎಸ್ ಗೈಸ್, ಇದನ್ನು ಕರೀತಾರೆ. ಪೋಸ್ಟ್ಗಳು ಖಾಲಿ ಇದ್ದಾಗ ಸರ್ಕಾರ ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಕೂಡ ಹೇಳಿದೆ. ಅಲ್ಲಿವರೆಗೂ ಕಾಯುವಂಥ ಪೇಷನ್ಸ್ ನಿಮ್ದಾಗಿರಬೇಕು. ಏನೇನಾಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿ ಅನ್ನೋದೇ ಅಷ್ಟೇ ನನ್ನ ಒಂದು ಸಲಹೆ ನಿಮಗೆ. ನೋಡಿ, PSI ESI ಎಕ್ಸಾಮ್ಸ್ಗೆ ಯಾರ್ಯಾರು ಪ್ರಿಪೇರ್ ಮಾಡ್ತಿದ್ದೀರಿ, 50 ಅಂಕಗಳಿಗೆ ಪತ್ರಿಕೆ 1 ನಿಮಗೆ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಆ ಒಂದು ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ. ಸೊ ಪತ್ರಿಕೆ 1ರ ಮಾದರಿ ಪರೀಕ್ಷೆಯನ್ನು ಇದೇ ಸಂಡೇ 18 ಜನವರಿಯಂದು ಧಾರವಾಡದ ಸಪ್ತಾಪುರ ಬಾವಿಯ ಪಕ್ಕದಲ್ಲಿ ಮಯೂರ್ ಬೇಕರಿ ಮೇಲ್ಗಡೆ ಹೊಸದಾಗಿ ಕನಮಡಿ ಇನ್ಸ್ಟಿಟ್ಯೂಟ್ ಏನು ಪ್ರಾರಂಭ ಆಗಿದೆ, ಅಲ್ಲಿ ನಿಮಗೆ ಉಚಿತ ಈ ಮಾದರಿ ಪರೀಕ್ಷೆ ಇರ್ತದೆ. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆ್ಯಂಡ್ ಕಲಿಬೇಕು ಅಂತ ಇದೆ, ಪ್ರಬಂಧ ಬರೆಯೋದು, ಟ್ರಾನ್ಸ್ಲೇಷನ್ ಮಾಡೋದು ಮತ್ತು ಸಂಕ್ಷಿಪ್ತ ಬರವಣಿಗೆ ಯಾವ ಥರ ಬರೆದ್ರೆ ಕರೆಕ್ಟ್ ಆಗುತ್ತೆ ಅನ್ನೋದನ್ನು ನಿಮ್ಮ ಪೇಪರ್ಗಳನ್ನು ಚೆಕ್ ಮಾಡಿ ಕೊಡಲಾಗುತ್ತೆ. ಅಷ್ಟೇ ಅಲ್ಲ, ಈವನ್ ಟಿಪ್ಸ್ಗಳನ್ನು ಕೊಡಲಾಗುತ್ತೆ. ನಿಮಗೊಂದು ಮಾಡೆಲ್ ಆನ್ಸರ್ಸ್ಗಳನ್ನು ಕೂಡ ಕೊಡಲಾಗುತ್ತೆ. ಯಾವ ಥರ ಎಸ್ಸೆ ಇರಬೇಕು, ಯಾವ ಥರ ಎಷ್ಟು ಮಟ್ಟಿಗೆ ಟ್ರಾನ್ಸ್ಲೇಷನ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆ್ಯಂಡ್ ಸಂಕ್ಷಿಪ್ತ ಬರವಣಿಗೆ ನಿಮ್ದು ಹೇಗಿರಬೇಕು. ನಾವೇ ಇದನ್ನು ಸಾಫ್ಟ್ ಕಾಪಿನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ದ್ಯಾಟ್ ನೀವು ಅದನ್ನು ಇಟ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಪೇಪರ್ 1 ಈಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ಅದನ್ನು ಮಾಡಲಿಕ್ಕೆ ಏನು ಸಹಾಯ ಬೇಕು ನಾವು ಮಾಡ್ತೀವಿ. ಆ್ಯಂಡ್ ದೀಸ್ ಆರ್ 2 ನಂಬರ್ಸ್, ನೀವು ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಬೋದು ನಿಮ್ಮ ಹೆಸರನ್ನು. ಸೊ ಇದರ ಮೂಲಕ ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಗೈಸ್. ಈ ಪತ್ರಿಕೆ 1ರ ಮಾದರಿ ಪರೀಕ್ಷೆ ಇದು ಉಚಿತವಾಗಿರ್ತದೆ. ಓಕೆ, ಸೊ ಬಂದು ಇದೇ ಸಂಡೇ ಬರಿಬೋದು. ನಿಮಗೆ ಎಷ್ಟು ಅಂಕ ಬರ್ತವೆ, ಎಷ್ಟರ ಮಟ್ಟಿಗೆ ನಿಮಗೆ ಪತ್ರಿಕೆ 1 ಗೊತ್ತಿದೆ ಅನ್ನೋದನ್ನು ತಿಳಿದುಕೊಳ್ಳಬಹುದು. ಅದಕ್ಕೆ ನಿಮಗೆ ಒಂದು ಅವಕಾಶ ಇದೆ. ಆ್ಯಂಡ್ ಲೆಟ್ ಸಿ, ಸರ್ಕಾರ 2 ದಿನ ಚರ್ಚೆ ಆದಮೇಲೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಏನೇನಾಯಿತು ಅನ್ನೋದನ್ನು ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.